ಇಯರ್ 1991. ಗಂಡ ಹೆಂಡತಿಯ ಒಂದು ಜೋಡಿ ಇಟಲಿಯ ಒಂದು ಸ್ನೋ ಮೌಂಟೇನ್ ಅಲ್ಲಿ ಟ್ರೆಕ್ಕಿಂಗ್ ಅಂತ ಹೋಗಿರ್ತಾರ. ಅವತ್ತಿನ ದಿನ ಕ್ಲೈಮೇಟ್ ತುಂಬಾ ವಿಚಿತ್ರವಾಗಿರುತ್ತೆ. ಲೈಕ್ ಫೀಲ್ ಆಗ್ತಾ ಇರುತ್ತೆ ಇವತ್ತೇನೋ ಆಗ್ಬಾರ್ದೇನೋ ಆಗ್ಬಿಡುತ್ತೆ ಅಂತ. ಸೊ ಅಷ್ಟು ಭಯಾನಕ ಕ್ಲೈಮೇಟ್ ಅಲ್ಲಿ ಟ್ರೆಕ್ಕಿಂಗ್ ಮಾಡೋದು ಬೇಡ ಅಂತ ಆ ಗಂಡ ಹೆಂಡತಿಯ ಜೋಡಿ ವಾಪಸ್ ಬರುತ್ತಾ. ಸೊ ಆ ಜೋಡಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ಗಂಡ ಆಗಿರುವಂತಹ ಮಿಸ್ಟರ್ ಹೆನ್ನು ಸಮಥಿಂಗ್ ಏನೋ ನೋಡ್ತಾನೆ. ಲೈಕ್ ಆ ಒಂದು ಸ್ನೋ ಫೀಲ್ಡ್ ಮೇಲೆ ದೂರದಲ್ಲಿ ಏನೋ ಬಿದ್ದಿರುತ್ತೆ, ಬಟ್ ಅದೇನು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಸೊ ಹತ್ರ ಹೋಗಿ ನೋಡಿದ್ರೆ ಇಟ್ಸ್ ಎ ಡೆಡ್ ಬಾಡಿ. ಮಿಸ್ಟರ್ ಹೆನ್ ತಮ್ಮ ಮನ್ಸಲ್ಲಿ ಯಾರೋ ಪಾಪ ನಮ್ ತರ ಟ್ರೆಕ್ಕಿಂಗ್ಗೆ ಬಂದಿರಬೇಕು, ಬಟ್ ಏನೋ ಆಗ್ಬಾರ್ದು ಅನಾಹುತ ಆಗೋಗಿ ಪಾಪ ಇಲ್ಲೇ ಸತ್ ಹೋಗಿದ್ದಾರೆ ಅಂತ ಅನ್ಕೊಳ್ತಿರ್ತಾರ. ಆದ್ರೆ ಸ್ಟ್ರೇಂಜ್ ಏನು ಅಂತಂದ್ರೆ ಆ ಒಂದು ಡೆಡ್ ಬಾಡಿ ಯಾರೋ ಒಬ್ಬ ಟ್ರೆಕ್ಕರ್ದಾಗಿದ್ರೆ ಆ ಡೆಡ್ ಬಾಡಿ ಮೇಲೆ ಕೋಲ್ಡ್ ಜಾಕೆಟ್ಸ್ ಇರ್ಬೇಕಿತ್ತು, ಗ್ಲವ್ಸ್, ಶೂಸ್ ಅಂಡ್ ಬೇರೆ ಟ್ರೆಕ್ಕಿಂಗ್ ಗೆ ಬಳಸುವಂತಹ ಟೂಲ್ಸ್ ಎಲ್ಲ ಇರ್ಬೇಕಿತ್ತು. ಆದ್ರೆ ಆ ಡೆಡ್ ಬಾಡಿಯ ಸರೌಂಡಿಂಗ್ ಏನು ಇರಲ್ಲ. ಟ್ರೆಕ್ಕಿಂಗ್ ಗೆ ಬೇಕಾದಂತಹ ಪ್ರೊಫೆಷನಲ್ ಇಕ್ವಿಪ್ಮೆಂಟ್ಸ್ ಯಾವ್ದು ಇರಲ್ಲ. ಜಸ್ಟ್ ಒಂದು ಡೆಡ್ ಬಾಡಿ ಮಾತ್ರ ಅಲ್ಲಿ ಬಿದ್ದಿರುತ್ತೆ. ಅಂಡ್ ಆ ಡೆಡ್ ಬಾಡಿನ ನೋಡಿದಂತಹ ಆ ಗಂಡ ಹೆಂಡತಿ ಜೋಡಿಗೆ ಏನೋ ಒಂಥರ ಅನ್ಈಸಿ ಫೀಲಿಂಗ್. ಏನೋ ಬಿಡು, ನಮ್ಗೆ ಯಾಕೆ, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ರೆ ಆಯ್ತು, ಮುಂದೆ ಅವರೇ ನೋಡ್ಕೊಂತಾರೆ ಅಂತ ಮಿಸ್ಟರ್ ಹೆನ್ ಆದಷ್ಟು ಬೇಗ ವಿಷಯನ ರೆಸ್ಕ್ಯೂ ಟೀಮ್ ಅವರು ತಿಳಿಸ್ತಾರೆ. ಈ ಕಡೆ ರೆಸ್ಕ್ಯೂ ಟೀಮ್ ಅಲ್ಲಿ ಇದ್ದಂತಹ ರೈನರ್ಗೆ ಒಂದು ಕಾಲ್ ಬರುತ್ತೆ. ಲೈಕ್ ಹಿಂಗಿಂಗೆ ಇಂಥ ಕಡೆ ಡೆಡ್ ಬಾಡಿ ಬಿದ್ದಿದೆ ಅಂತೆ, ಆದಷ್ಟು ಬೇಗ ಹೋಗಿ ಅದನ್ನ ಎತ್ಕೊಂಡ್ ಬನ್ನಿ ಅಂತ ಮೇಲಿಂದ ಆರ್ಡರ್ಸ್ ಬರ್ತಾವ. ಸರಿ ಅಂತ ರೈನರ್ ತನ್ನ ಜೊತೆ ಇಬ್ರನ್ನ ಕರ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ಒಬ್ಬ ಬಂದು ಕರ್ಟ್ ಅಂತ, ಇವನು ಮೌಂಟೇನ್ ಗೈಡ್. ಈಗ ಫೋನ್ ಕಾಲ್ ಅಲ್ಲೇನೋ ಇಂಥ ಜಾಗದಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಂತ ಇನ್ಫಾರ್ಮೇಶನ್ ಸಿಕ್ತು, ಆದ್ರೆ ಆ ಎಕ್ಸಾಕ್ಟ್ ಜಾಗ ಎಲ್ಲಿದೆ ಅಂತ ಗೊತ್ತಾಗ್ಬೇಕಲ್ವಾ. ಹಾಗಾಗಿ ರೈನರ್ ಮೌಂಟೇನ್ ಗೈಡ್ ಆಗಿರುವಂತಹ ಕರ್ಟ್ ನ ಜೊತೆ ಕರ್ಕೊಂಡು ಹೋಗ್ತಾನೆ. ಸೊ ಆ ಒಂದು ಕೆಟ್ಟ ಕ್ಲೈಮೇಟ್ ಅಲ್ಲಿ ಈ ಪುಟ್ಟು ರೆಸ್ಕ್ಯೂ ಟೀಮ್ ಆ ಒಂದು ಡೆಡ್ ಬಾಡಿನ ಅಲ್ಲಿಂದ ಎತ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ಒಂದ್ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಾದ್ಮೇಲೆ ಎಕ್ಸಾಕ್ಟ್ ಸ್ಪಾಟ್ ರೀಚ್ ಆಗ್ತಾರೆ ಕೂಡ. ಅಲ್ಲಿ ಆ ಒಂದು ಡೆಡ್ ಬಾಡಿನ ನೋಡ್ತಾರೆ. ಅಂಡ್ ಅದೇನ್ ಬಾಡಿ ಇರುತ್ತೋ ಅದು ನಿನ್ನೆ ಮೊನ್ನೆ ಸತ್ತಿರೋದಿರಲ್ಲ, ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ಅಲ್ಲೇ ಬಿದ್ದಿದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇರುತ್ತೆ. ಬಟ್ ಬಿಕಾಸ್ ಆಫ್ ಹ್ಯೂಜ್ ಸ್ನೋ ಆ ಬಾಡಿ ಅಷ್ಟೇನು ಕೊಳ್ತಿರಲ್ಲ. ಕಂಪ್ಲೀಟ್ ಸ್ನೋ 70% ಬಾಡಿ ಏನಿರುತ್ತೋ ಅದು ಐಸ್ ಅಲ್ಲಿ ಕವರ್ ಆಗಿರುತ್ತೆ. ಹಾಗಾಗಿ ಶವ ಏನ್ ಜಾಸ್ತಿ ಕೆಟ್ಟಿರಲ್ಲ. ಇನ್ಫ್ಯಾಕ್ಟ್ ಆ ಬಾಡಿ ಮೇಲೆ ಇದ್ದಂತಹ ಮಲ್ಟಿಪಲ್ ಟ್ಯಾಟೂಸ್ ಕೂಡ ಅಧಿಕಾರಿಗಳಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ತವೆ. ಸೊ ಡೆಡ್ ಬಾಡಿನ ಫೋಟೋಗ್ರಾಫ್ಸ್ ಎಲ್ಲ ತಗೊಳ್ತಾರೆ. ಅದಾದ್ಮೇಲೆ ಸ್ಥಳ ಮಹಜರೆಲ್ಲ ಪ್ರಕ್ರಿಯೆ ಎಲ್ಲ ಏನಿರುತ್ತೋ ಅದನ್ನೆಲ್ಲ ಮುಗಿಸಿ ಇನ್ನು ಆ ಬಾಡಿನ ಅಲ್ಲಿಂದ ಎತ್ತಬೇಕು. ಈಗ ನೋಡಿ, ಯೂಶುವಲಿ ಫಾರೆನ್ಸಿಕ್ ಟೀಮ್ ನವರು ಡೆಡ್ ಬಾಡಿನ ಮುಟ್ಟಬೇಕು ಅಂದ್ರೆ ಆಬ್ವಿಯಸ್ಲಿ ಗ್ಲೌಸ್ ನ ಯೂಸ್ ಮಾಡ್ತಾರೆ. ಆದ್ರೆ ರೇನರ್ ಅರ್ಜೆಂಟ್ ಅಲ್ಲಿ ಗ್ಲೌಸ್ ತರೋದನ್ನ ಮರ್ತ ಹೋಗ್ತಾನೆ. ಅಂಡ್ ಕೇರ್ಲೆಸ್ ಆಟಿಟ್ಯೂಡ್ ಅಲ್ಲಿ ಇರ್ಲಿ ಬಿಡು ಏನಾಗುತ್ತೆ ಅಂತ ಬರೀ ಗೈಯಲ್ಲೇ ಆ ಬಾಡಿನ ಮುಟ್ತಾನೆ. ಸ್ನೋ ಅಲ್ಲಿ ಕಚ್ಕೊಂಡಿರುವಂತಹ ಆ ಡೆಡ್ ಬಾಡಿನ ಅಲ್ಲಿಂದ ಎತ್ತೋದಕ್ಕೆ ರೈನರ್ ತುಂಬಾ ಕಷ್ಟ ಪಡ್ತಾನೆ. ಆದ್ರೆ ಅವನೊಬ್ಬನ ಕೈಯಲ್ಲಿ ಆಗ್ತಾ ಇರಲ್ಲ. ಅದು ಆ ಬಾಡಿ ಸ್ನೋ ಅಲ್ಲಿ ಚೆನ್ನಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ ಗಟ್ಟಿಯಾಗಿ. ಒಬ್ನೇ ಅದನ್ನ ಅಲ್ಲಾಡ್ಸೋದಕ್ಕೂ ಆಗ್ತಿರಲ್ಲ. ರೈನರ್ ಒಬ್ನೇ ಕಷ್ಟ ಪಡ್ತಾ ಇರೋದನ್ನ ನೋಡಿ ಕರ್ಟ್ ಕೂಡ ಅವನ್ ಹೆಲ್ಪ್ ಬರ್ತಾನೆ. ಅಂಡ್ ಅವನು ಬಂದಿದ್ದೆ ಸೀದಾ ಬರೀ ಕೈಯಲ್ಲಿ ಬಾಡಿನ ಮುಟ್ಬಿಡ್ತಾನೆ. ಅಂಡ್ ಇಬ್ರು ಸೇರ್ಕೊಂಡು ಹಂಗೋ ಹಿಂಗೋ ಮಾಡಿ ಆ ಒಂದು ಬಾಡಿನ ಅಲ್ಲಿಂದ ಎತ್ತಿದ್ರು. ನಾನೇನು ಓವರ್ ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ. ಯಾವಾಗ ಅವರು ಆ ಡೆಡ್ ಬಾಡಿನ ಅಲ್ಲಿಂದ ಮೇಲೆ ಕೆತ್ತಿದ್ರು ಆಗ ಅಷ್ಟೊತ್ತಿಂದ ತುಂಬಾ ಕೆಟ್ಟದಾಗಿದ್ದಂತಹ ಕ್ಲೈಮೇಟ್ ಸಡನ್ಲಿ ನಾರ್ಮಲ್ ಆಗ್ಬಿಡುತ್ತೆ. ಇಟ್ಸ್ ಲೈಕ್ ನೇಚರ್ ಏನೋ ಹಿಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ, ಆದ್ರೆ ಇವ್ರಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಅವತ್ತಿನ ದಿನ ಅವ್ರು ಜಸ್ಟ್ ಒಂದು ಡೆಡ್ ಬಾಡಿನ ಹೊರಗೆಳ್ದಿಲ್ಲ, ಅದ್ರ ಜೊತೆ ಅಂದ್ಕೊಂಡಿದ್ದಂತಹ ಒಂದು ಡೇಂಜರಸ್ ಕರ್ಸ್ ನ ಕೂಡ ಹೊರಗೆಳಿತಾರ. ನೌ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಆ ಒಂದು ಡೆಡ್ ಬಾಡಿ ಯಾರ್ದು ಅಂಡ್ ಅಂತ ಒಂದು ರಿಮೋಟ್ ಲೊಕೇಶನ್ ಅಲ್ಲಿ ಆ ಒಂದು ಸ್ನೋ ಫೀಲ್ಡ್ ಅಲ್ಲಿ ಆ ಒಂದು ಡೆಡ್ ಬಾಡಿ ಹೇಗ್ ಬಂತು? ಸೊ ಇದನ್ನ ತಿಳಿಯೋಕೆ ಹೆಲ್ಪ್ ಆಗೋದಕ್ಕೆ ರೆಸ್ಕ್ಯೂ ಟೀಮ್ ನವರು ಆ ಒಂದು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರೆ. ಅಂಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ ರೆಸ್ಕ್ಯೂ ಟೀಮ್ ನವರು ಏನು ಆ ಒಂದು ಡೆಡ್ ಬಾಡಿ ಟ್ರೆಕ್ಕರ್ದು ಇರಬಹುದು ಅನ್ಕೊಂಡು ರೆಸ್ಕ್ಯೂ ಮಾಡಿ ತಂದಿದ್ರು, ಅದನ್ನ ಲ್ಯಾಬ್ ಅಲ್ಲೆಲ್ಲ ಟೆಸ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಡೆಡ್ ಬಾಡಿ 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 100 ವರ್ಷ ಅಲ್ಲ, 5300 ವರ್ಷಗಳ ಹಳೇದು. ಅಂಡ್ ಅಷ್ಟು ವರ್ಷಗಳಿಂದ ಆ ಒಂದು ಡೆಡ್ ಬಾಡಿ ಅಲ್ಲೇ ಸ್ನೋ ಅಲ್ಲೇ ಕಚ್ಕೊಂಡಿತ್ತು. ಅಂಡ್ ಇಟ್ಸ್ ಎ ಮೇಲ್ ಡೆಡ್ ಬಾಡಿ. ಆ ವ್ಯಕ್ತಿಗೆ ಬೆನ್ನಲ್ಲಿ ಬಾಣ ತಗ್ಲಿ ಅವ್ನು ಸತ್ ಹೋಗಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತಾ. ಇಲ್ಲಿ ಸರ್ಪ್ರೈಸಿಂಗ್ ವಿಷಯ ಏನು ಅಂತಂದ್ರೆ ಯಾವುದೇ ರೀತಿ ಕಫನ್ ಬಾಕ್ಸ್ ಇಲ್ದೆ, ಯಾವುದೇ ರೀತಿ ಮೈ ಮೇಲೆ ಪಟ್ಟಿ ಇಲ್ದೆ, ಯಾವುದೇ ಪ್ರಿಸರ್ವೇಶನ್ ಟೆಕ್ನಿಕ್ಸ್ ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಒಂದು ಬಾಡಿ ಸಾವಿರಾರು ವರ್ಷಗಳ ಕಾಲ ಪ್ರಿಸರ್ವ್ ಆಗಿತ್ತು. ಅಂಡ್ ನಿಜವಾಗ್ಲೂ ಸೈಂಟಿಸ್ಟ್ ಎಲ್ಲ ತುಂಬಾ ಸರ್ಪ್ರೈಸ್ ಆಗಿ ಈ ಒಂದು ಡೆಡ್ ಬಾಡಿಗೆ ಒಂದು ಹೆಸರು ಸಹ ಕೊಡ್ತಾರೆ, ಅದೇ
ಓಡ್ಸಿ ದ ಐಸ್ ಮಮ್ಮಿ. ಇಟ್ಸ್ ದ ಓಲ್ಡೆಸ್ಟ್ ಮಮ್ಮಿ. ಅಂದ್ರೆ ಇಲ್ಲಿವರೆಗೂ ಈಜಿಪ್ಟ್ ಅಲ್ಲಾಗ್ಲಿ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಏನಾದ್ರು ಮಮ್ಮಿ ಸಿಕ್ಕಿದವೋ ಅದಕ್ಕೆಲ್ಲಾ ಡೇಟಿಂಗ್ ಕಂಪೇರ್ ಮಾಡಿದ್ರೆ ಈ ಒಂದು ಮಮ್ಮಿನೇ ತುಂಬಾ ಹಳೇದು. ಅರೆ ನಾವು ಆಕ್ಸಿಡೆಂಟಲಿ ಎಷ್ಟು ದೊಡ್ಡ ಫೈಂಡಿಂಗ್ ಮಾಡ್ಬಿಟ್ವಲ್ಲ ಅಂತ ಆ ರೆಸ್ಕ್ಯೂ ಟೀಮ್ ನವ್ರಿಗೆ ಹಾಗೂ ಆ ಗಂಡ ಹೆಂಡತಿ ಜೋಡಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆದ್ರೆ ಆ ಒಂದು ಖುಷಿ ಜಾಸ್ತಿ ದಿನ ಇರ್ಲಿಲ್ಲ. ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ಅವ್ರು ಒಂದು ಕರ್ಸ್ಗೆ ಕೈ ಹಾಕ್ಬಿಟ್ಟಿರ್ತಾರೆ. ಯೂಶುವಲಿ ಯಾರು ಅದನ್ನ ನೋಡ್ತಾರೋ ಅಲ್ಲಿಂದ ಕರ್ಸ್ ಶುರು ಆಗೋದು. ಆದ್ರೆ ಈ ಒಂದು ಕೇಸಲ್ಲಿ ಯಾರ ಒಂದು ಡೆಡ್ ಬಾಡಿನ ಮುಟ್ಟಿದ್ರೋ, ಯಾರ ಒಂದು ಮಮ್ಮಿನ ಫಸ್ಟ್ ಟಚ್ ಮಾಡಿದ್ರೋ ಅಲ್ಲಿಂದ ಆಟ ಶುರು ಆಗಿತ್ತು. ರೆಸ್ಕ್ಯೂ ಟೀಮ್ ಅಲ್ಲಿ ಇದ್ದಂತಹ ರೈನರ್ ಯಾರ ಒಂದು ಡೆಡ್ ಬಾಡಿನ ಮೊದಲು ಮುಟ್ಟಿದ್ನೋ ಅವನ್ಗೆ ಒಂದು ಕಾಲೇಜ್ ಪ್ರೋಗ್ರಾಮ್ ನ ಇನ್ವಿಟೇಷನ್ ಬಂದಿರುತ್ತೆ. ಅಂಡ್ ಅವತ್ತಿನ ದಿನ ಅವನು ಪ್ರೋಗ್ರಾಮ್ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ಏನ್ ರೀಸೆಂಟ್ ಆಗಿ ಅವರು ಆಕ್ಸಿಡೆಂಟಲಿ ಆ ಒಂದು ಮಮ್ಮಿನ ಡಿಸ್ಕವರಿ ಮಾಡಿದ್ರು ಅದ್ರ ಬಗ್ಗೆನೆ ಒಂದು ಸ್ಪೀಚ್ ಕೊಡ್ಬೇಕಿರುತ್ತೆ. ಸೊ ಪಾಪ ಮನೆಯಿಂದ ತುಂಬಾ ಚೆನ್ನಾಗಿ ರೆಡಿ ಆಗಿ ಕಾರ್ ತಗೊಂಡು ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಹೋಗೋ ದಾರಿಲಿ ಭೀಕರ ಆಕ್ಸಿಡೆಂಟ್ ಆಗಿ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ರೈನರ್ ಆನ್ ದಿ ಸ್ಪಾಟ್ ಸತ್ ಹೋಗ್ತಾನೆ. ನೆನಪು ಮಾಡ್ಕೊಳ್ಳಿ, ಆ ಒಂದು ಡೆಡ್ ಬಾಡಿನ ಹೊರಗೆ ತೆಗಿಯೋದಕ್ಕೆ ರೈನರ್ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಕರ್ಟ್ ಅವನ್ ಹೆಲ್ಪ್ ಬಂದಿರ್ತಾನೆ. ಸೊ ಈಗ ನೆಕ್ಸ್ಟ್ ಟಾರ್ಗೆಟ್ ಬಂದು ಕರ್ಟ್. ಆಸ್ ಯು ಆಲ್ರೆಡಿ ನೋ, ಕರ್ಟ್ ಒಬ್ಬ ಮೌಂಟೇನ್ ಗೈಡ್. ಅವನ್ಗೆ ಯಾವ ಕ್ಲೈಮೇಟ್ ಅಲ್ಲಿ ಯಾವ ಸಮಯದಲ್ಲಿ ಬೆಟ್ಟನ ಹತ್ತಬೇಕು, ಬೆಟ್ಟನ ಇಳಿಬೇಕು, ಇದೆಲ್ಲ ಬೇಸಿಕ್ಸ್ ಥಿಂಗ್ಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇವನು ಒಂದು ಗ್ರೂಪ್ ನ ಅದೇ ಒಂದು ಸ್ನೋ ಮೌಂಟೇನ್ ಅಲ್ಲಿ ಎಲ್ಲಿ ಆ ಒಂದು ಮಮ್ಮಿನ ಡಿಸ್ಕವರಿ ಆಗಿತ್ತು ಅದೇ ಒಂದು ಸ್ನೋ ಮೌಂಟೇನ್ ಅಲ್ಲಿ ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಹೋಗಿರ್ತಾನೆ. ಅಂಡ್ ಈ ಒಂದು ದುರಾದೃಷ್ಟ ನೋಡಿ ಆಲ್ಮೋಸ್ಟ್ ಮೌಂಟೇನ್ ನ ಪೀಕ್ ರೀಚ್ ಆಗ್ಬೇಕು ಅಷ್ಟರಲ್ಲಿ ಒಂದು ಹೆವಿ ಸ್ನೋಫಾಲ್ ಆಗಿ ಎವ್ಲಾನ್ಸ್ ತರ ಸಿಚುವೇಶನ್ ಕ್ರಿಯೇಟ್ ಆಗಿ ಇವನ್ ಗ್ರೂಪ್ ಅಲ್ಲಿ ಇದ್ದಂತಹ ಎಲ್ಲರೂ ಸೇವ್ ಆಗ್ತಾರೆ. ಆದ್ರೆ ಕರ್ಟ್ ಮಾತ್ರ ಆ ಸ್ನೋಫಾಲ್ ಅಲ್ಲಿ ಆ ಒಂದು ಎವ್ಲಾನ್ಸ್ ಅಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟಿ ಸತ್ ಹೋಗ್ತಾನೆ. ರೆಸ್ಕ್ಯೂ ಟೀಮ್ ಅವ್ರು ಏನು ಆ ಡೆಡ್ ಬಾಡಿನ ಅಲ್ಲಿಂದ ಎತ್ತಾ ಇದ್ರು ಆಗ ಅದನ್ನ ಎಲ್ಲದನ್ನು ಒಬ್ಬ ಮೀಡಿಯಾ ಪರ್ಸನ್ ಹೊಸೆಲ್ ಅಂತ ಇವನು ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡ್ತಿರ್ತಾನೆ, ಪ್ರತಿಯೊಂದ್ರದ್ದು ಪಿಕ್ಚರ್ಸ್ ಕ್ಲಿಕ್ ಮಾಡ್ತಿರ್ತಾನೆ. ಅಂಡ್ ಹಿ ವಾಸ್ ದ ಫಸ್ಟ್ ಒನ್. ಇವನೇ ಮೊದಲನೇದಾಗಿ ಆ ಒಂದು ಮಮ್ಮಿ ಬಗ್ಗೆ ನ್ಯೂಸ್ ಮಾಡಿ ಹೊರಗಿನ ಪ್ರಪಂಚಕ್ಕೆ ಅದ್ರ ಬಗ್ಗೆ ಗೊತ್ತಾಗೋತರ ಮಾಡಿದ್ದು. ಸೊ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಹೆಲ್ತಿ ಇರ್ತಾನೆ. ಆದ್ರೆ ಸಡನ್ಲಿ ಇವನ್ಗೂ ಇದ್ದಿದ್ದ ಹಾಗೇನೆ ಬ್ರೈನ್ ಟ್ಯೂಮರ್ ಆಗಿ ವಿತಿನ್ ಫ್ಯೂ ಡೇಸ್ ಅಲ್ಲಿ ಸತ್ ಹೋಗ್ಬಿಡ್ತಾನೆ. ಈಗ ನಿಮಗ್ ಪ್ರಶ್ನೆ ಬರ್ತಾ ಇರಬಹುದು, ಯಾರೆಲ್ಲ ಆ ಒಂದು ಕರ್ಸ್ಡ್ ಮಮ್ಮಿ ಜೊತೆ ಲಿಂಕ್ ಇದ್ರೋ ಅವರೆಲ್ಲರೂ ಸಾಯ್ತಿದ್ದಾರೆ, ಆದ್ರೆ ಯಾರ ಮಮ್ಮಿನ ಮೊದ್ಲು ನೋಡಿದ್ರೋ ಅವ್ರಿಗೆ ಮಾತ್ರ ಏನೋ ಆಗ್ತಿಲ್ವಲ್ಲ ಅಂತ. ಸೊ ನನ್ಗೂ ಸೇಮ್ ಡೌಟ್ ಬಂತು. ಸೊ ನಾನು ಆ ಗಂಡ ಹೆಂಡತಿಯ ಜೋಡಿ ಎಸ್ಪೆಷಲಿ ಹೆಲ್ಮಟ್ ಸೈಮನ್ ಯಾರ ಡೆಡ್ ಬಾಡಿನ ಮೊದಲು ನೋಡಿದ್ನೋ ಅವನ ಬಗ್ಗೆ ಸ್ವಲ್ಪ ಆನ್ಲೈನ್ ಅಲ್ಲಿ ಹುಡುಕ್ದೆ. ಅಂಡ್ ನನ್ಗೇನ್ ಗೊತ್ತಾಯ್ತು ಅಂದ್ರೆ ಆ ಒಂದು ಸ್ನೋ ಫೀಲ್ಡ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಒಂದು ಮಮ್ಮಿನ ಇವನು ಡಿಸ್ಕವರಿ ಮಾಡಾದ್ಮೇಲೆ ಅದೇ ಖುಷಿಲಿ ಆಸ್ಟ್ರೇಲಿಯಾ ಕಡೆ ಯಾವುದೋ ಒಂದು ಮೌಂಟೇನ್ ಅಲ್ಲಿ ಟ್ರೆಕ್ಕಿಂಗ್ ಹೋಗಿರ್ತಾನೆ. ಅಂಡ್ ನಾನು ವಾಪಸ್ ಬರೋದು ಇಷ್ಟು ದಿನ ಆಗುತ್ತೆ ಅಂತ ಹೆಂಡತಿಗೆ ಹೇಳಿ ಹೋಗಿರ್ತಾನೆ. ಆದ್ರೆ ಅಷ್ಟು ದಿನ ದಾಟಾದ್ಮೇಲೂ ಅವನು ಮನೆಗೆ ಬಂದಿರಲ್ಲ. ಹೆಂಡತಿಗೆ ಪಾಪ ಟೆನ್ಷನ್ ಆಗಿ ಅವಳು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಒಂದು ಮಿಸ್ಸಿಂಗ್ ರಿಪೋರ್ಟ್ ಬರೆಸ್ತಾಳ. ದೆನ್ ಅದಾದ್ಮೇಲೆ ಒಂದು ರೆಸ್ಕ್ಯೂ ಟೀಮ್ ಫಾರ್ಮ್ ಆಗುತ್ತೆ ಅಂಡ್ ಫುಲ್ ಫ್ಲೆಡ್ಜೆಡ್ ಆಗಿ ಸೈಮನ್ ಗೋಸ್ಕರ ಹುಡುಕಾಟ ಶುರು ಆಗುತ್ತೆ. ಒಂದು 8 ದಿನ ಆದ್ಮೇಲೆ ಸೈಮನ್ ಸಿಗ್ತಾನೆ, ಬಟ್ ಆಸ್ ಎ ಡೆಡ್ ಬಾಡಿ. ಅವನ್ ಹೆಂಗ್ ಸತ್ ಹೋದ, ಅವನ್ನ ಯಾರು ಸಾಯಿಸಿದ್ರು, ನೋ ಇನ್ಫಾರ್ಮೇಶನ್. ಈಗ ಸೈಮನ್ ನ ಹುಡ್ಕೋದಕ್ಕೆ ಏನ್ ರೆಸ್ಕ್ಯೂ ಟೀಮ್ ಹೋಗಿತ್ತೋ, ಏನ್ ಆಸ್ಟ್ರೇಲಿಯಾದ ಆ ಒಂದು ಮೌಂಟೇನ್ ರೀಜನ್ ಅಲ್ಲಿ ಅವ್ನು ಕಳೆದು ಹೋಗಿದ್ನೋ ಅವನ್ನ ಹುಡ್ಕೋದಕ್ಕೆ ಅಂತಾನೆ ಏನ್ ರೆಸ್ಕ್ಯೂ ಟೀಮ್ ಫಾರ್ಮ್ ಆಗಿತ್ತೋ ಅದ್ರದ್ದೇನು ಹೆಡ್ ಇದ್ನೋ, ಯಾರು ಸೈಮನ್ ಬಾಡಿನ ಮೊದ್ಲು ನೋಡಿದ್ನೋ ಈಗ ಆ ಒಂದು ಮಮ್ಮಿನ ಕರ್ಸು ಅವನ್ಗೂ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೈಮನ್ ಬಾಡಿ ಸಿಕ್ಕಾದ್ಮೇಲೆ ಮನೆಯವರೆಲ್ಲ ಫ್ಯೂನರಲ್ ಅರೇಂಜ್ ಮಾಡಿರ್ತಾರೆ. ಅಂಡ್ ಆ ಒಂದು ಫ್ಯೂನರಲ್ಗೆ ಆ ರೆಸ್ಕ್ಯೂ ಟೀಮ್ ನ ಹೆಡ್ ಕೂಡ ಬಂದಿರ್ತಾನೆ. ಅವನ ಹೆಸರು ಡೈಟರ್ ವಾರ್ನೆಕ್ ಅಂತ. ಸೈಮನ್ ನ ಡೆಡ್ ಬಾಡಿ ನೋಡಿ ವಾರ್ನೆಕ್ ಅದೇನ್ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿರ್ತಾನೋ ಗೊತ್ತಿಲ್ಲ, ಫ್ಯೂನರಲ್ ಮುಗಿಸಿ ಮನೆಗೆ ಹೋಗ್ತಿದ್ದಂಗೆ ಅವನದು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ಬಿಡುತ್ತೆ. ಅವತ್ತಿನ ದಿನ ಆ ಸ್ನೋ ಫೀಲ್ಡ್ ಅಲ್ಲಿ ಏನ್ ಆ ಒಂದು ಡೆಡ್ ಬಾಡಿ ಸಿಕ್ಕಿತ್ತೋ, ಲೇಟರ್ ಆನ್ ಅದನ್ನ ರೆಸ್ಕ್ಯೂ ಟೀಮ್ ಅವರು ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಅದಾದ್ಮೇಲೆ ಏನು 5300 ವರ್ಷಗಳ ಹಳೇದು ಒಂದು ಮಮ್ಮಿ ಅದು ಅಂತೆಲ್ಲ ಗೊತ್ತಾಗುತ್ತೋ. ಸೊ 5300 ವರ್ಷಗಳು ಹಳೇದು ಅಂತ ಆ ಬಾಡಿನ ಟೆಸ್ಟ್ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ಬ ಡಾಕ್ಟರ್ ಅಥವಾ ಸೈಂಟಿಸ್ಟ್ ಅದ್ರ ಹಿಂದೆ ಸ್ಟಡಿ ಮಾಡಿರ್ತಾನಲ್ವಾ. ಲೈಕ್ ಯಾವ ಒಬ್ಬ ಸೈಂಟಿಸ್ಟ್ ಆ ಒಂದು ಮಮ್ಮಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ನೋ ಅವನ ಹೆಸರು ಸ್ಪೈನ್
ಚೈಂಡ್ಲರ್ ಅಂತ. ಇವನೇ ಆ ಒಂದು ಡೆಡ್ ಬಾಡಿನ ಕಾರ್ಬನ್ ಡೇಟಿಂಗ್ ಎಲ್ಲ ಮಾಡಿ ಅದು 5300 ವರ್ಷಗಳ ಹಳೇದು ಅಂತೆಲ್ಲ ಹೇಳಿದಿತ್ತು. ಸೊ ಈ ವ್ಯಕ್ತಿನೂ ಒಂದು ದಿನ ತನ್ನ ಬೆಡ್ರೂಮ್ ಅಲ್ಲಿ ಮಿಸ್ಟೀರಿಯಸ್ ಆಗಿ ಸಾವನ್ನಪ್ಪಿರ್ತಾನೆ. ಇಲ್ಲಿಗೆ ಜನರಿಗೆ ಅರ್ಥ ಆಗೋಕ್ ಶುರು ಆಗೋಯ್ತು, ಏನ್ ಆ ಮಮ್ಮಿ ಸಿಕ್ಕಿದ್ಯೋ ಅದು ಏನೋ ಕರ್ಸ್ಡ್ ಇದೆ ಅನ್ಸುತ್ತೆ, ಯಾರೆಲ್ಲ ಆ ಮಮ್ಮಿ ಜೊತೆ ಲಿಂಕ್ ಇದಾರೋ ಅವರೆಲ್ಲ ಒಂದಾದ್ಮೇಲೆ ಒಂದು ಸಾಯ್ತಾನೆ ಇದಾರೆ ಅಂತ ಜನರಲ್ಲಿ ಒಂದು ಭಯ ಶುರು ಆಗುತ್ತೆ. ಆಗ ಸ್ಟೋರಿಲಿ ಎಂಟ್ರಿ ಆಗೋದೆ ಟಾಮ್ ಲೇದು. ಇವರು ಈ ಒಂದು ಕೇಸಿಗೆ ಎಂಟರ್ ಆಗಿದ ತಕ್ಷಣ ಇದೆಲ್ಲ ಮೂಢನಂಬಿಕೆ, ಕರ್ಸ್, ಶಾಪ ಗೀಪ ಇವೆಲ್ಲ ಏನು ಇರಲ್ಲ, ನಾವು ನಂಬಿದ್ರೆ ಸೈನ್ಸ್ ನ ನಂಬಬೇಕು, ಈ ಮೂಢನಂಬಿಕೆಗಳನ್ನೆಲ್ಲ ನಂಬಾರ್ದು, ಬೇಕಿದ್ರೆ ನನಗ್ ಆಪರ್ಚುನಿಟಿ ಕೊಡಿ, ನನಗೇನಾದ್ರೂ ಕಾಲ ಅವಕಾಶ ಕೊಡಿ, ನಾನಾ ಒಂದು ಡೆಡ್ ಬಾಡಿನ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ಹೊಸ ವಿಷಯಗಳನ್ನ ನಿಮಗ್ ತಿಳಿಸ್ತೀನಿ, ಬೇಕಿದ್ರೆ ಒಂದು ಡೀಟೇಲ್ಡ್ ಆಗಿ ಬುಕ್ ಬರೆದು ಅದನ್ನ ರಿಲೀಸ್ ಮಾಡ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡ್ತಾನೆ. ಆಯ್ತು ಸರಿ ಅಂತ ಆ ಒಂದು ಡೆಡ್ ಬಾಡಿನ, ಆ ಒಂದು ಮಮ್ಮಿನ ಸ್ಟಡಿ ಮಾಡೋದಕ್ಕೆ ಇವನ್ಗೆ ಆಪರ್ಚುನಿಟಿನೂ ಸಿಗುತ್ತೆ. ಅಂಡ್ ಇವನ್ ಕಂಪ್ಲೀಟ್ ಆಗಿ ಆ ಒಂದು ಡೆಡ್ ಬಾಡಿ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿ ಅದ್ರ ಬಗ್ಗೆ ಒಂದು ಬುಕ್ ಸಹ ರಿಲೀಸ್ ಮಾಡ್ತಾನೆ. ಆದ್ರೆ ಯಾವತ್ತು ಆ ಬುಕ್ ರಿಲೀಸ್ ಆಗಿತ್ತೋ ಅದ್ರ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಟಾಮ್ ಲೀಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತಾ ಅಂಡ್ ಇಮಿಡಿಯೇಟ್ಲಿ ಅವನು ಸಾವನ್ನಪ್ತಾನೆ ಕೂಡ. ಸೊ ಆ ಮಮ್ಮಿ ಯಾವಾಗ ಸಿಕ್ತೋ ಅವತ್ತಿಂದ ಹಿಡಿದು ಆ ಮಮ್ಮಿನ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಂತಹ 7 ಜನ ಸಡನ್ ಆಗಿ ಒಬ್ರಾದ್ಮೇಲೆ ಒಬ್ರು ಸತ್ ಹೋದ್ರು. ಸೊ ಇದನ್ನ ನೋಡ್ದಂತಹ ಜನ ತುಂಬಾ ಕತೆಗಳನ್ನ ಕಟ್ತಾರೆ, ತುಂಬಾ ಕಾನ್ಸ್ಪಿರಸಿ ಥಿಯರೀಸ್ ಹುಟ್ಕೊಳ್ತಾವೆ. ಅವೆಲ್ಲ ಕಾನ್ಸ್ಪಿರಸಿ ಥಿಯರೀಸ್ ನಾನು ನೋಡ್ದೆ. ಅದ್ರಲ್ಲಿ ನನಗ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಕಾನ್ಸ್ಪಿರಸಿ ಥಿಯರಿ ಬಂದು ದ ಸ್ಟೋರಿ ಆಫ್ ಏಬಲ್ ಅಂಡ್ ಕೇನ್. ಹೋಲಿ ಬೈಬಲ್ ಅಲ್ಲಿ ಒಂದು ಕತೆ ಇದೆ, ಕತೆ ಏಬಲ್ ಅಂಡ್ ಕೇನ್ದು. ನಿಮಗ್ ಗೊತ್ತಿರುತ್ತೆ ಸೈನ್ಸ್ ಮಂಗನಿಂದ ಮಾನವ ಆಗಿದ್ದು ಅಂತ ಕ್ಲೇಮ್ ಮಾಡಿದ್ರೆ ನಮ್ಮ ಹೋಲಿ ಬುಕ್ಸ್, ಅದು ಇಸ್ಲಾಂ ಧರ್ಮ ಆಗ್ಲಿ, ಹಿಂದೂ ಧರ್ಮ ಆಗ್ಲಿ ಅಥವಾ ಕ್ರಿಶ್ಚಿಯಾನಿಟಿ ಆಗ್ಲಿ, ಎಲ್ಲಾದ್ರಲ್ಲೂ ಮಾನವರಿಂದನೇ ಮಾನವ ಆಗಿದ್ದು ಅಂತ ಇದೆ. ಸೊ ಬೈಬಲ್ ಅಲ್ಲಿ ನೋಡಿದ್ರೆ ಫಸ್ಟ್ ಹ್ಯೂಮನ್ಸ್ ವರ್ ಆಡಮ್ ಅಂಡ್ ಈವ್. ಇವರಿಬ್ರು ಈ ಒಂದು ಭೂಮಿ ಮೇಲೆ, ಈ ಒಂದು ಪ್ರಪಂಚದ ಮೇಲೆ ಬಂದಂತಹ ಫಸ್ಟ್ ಪರ್ಸನ್ಸ್. ಬೈಬಲ್ ನ ಪ್ರಕಾರ ಆಡಮ್ ಅಂಡ್ ಈವ್ ಗೆ ಇಬ್ರು ಮಕ್ಕಳು. ಮೊದ್ಲು ಹುಟ್ಟಿದ್ದು ಬಂದು ಕೇನು, ಅದಾದ್ಮೇಲೆ ಹುಟ್ಟಿದ್ದು ಸೆಕೆಂಡ್ ಚೈಲ್ಡ್ ಏಬಲ್. ಸೊ ಈ ಇಬ್ರು ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಕೇನ್ ಒಬ್ಬ ಫಾರ್ಮರ್ ಆಗ್ತಾನೆ, ಒಬ್ಬ ರೈತ ಆಗ್ತಾನೆ. ಅವನ್ ಕೆಲ್ಸ ಬರೀ ಕೃಷಿ ಅಷ್ಟೇ. ಇನ್ನು ಅವನ್ ತಮ್ಮ ಏಬಲ್ ಏನಿರ್ತಾನೋ ಇವನು ಹೈನುಗಾರಿಕೆ, ಲೈಕ್ ನಾಯಿ ಸಾಕೋದು, ಕುರಿ ಮರಿಗಳನ್ನ ಸಾಕೋದು, ಹಸುಗಳನ್ನ ಸಾಕೋದು, ಈ ತರ ಸಾಕು ಪ್ರಾಣಿಗಳನ್ನ ಸಾಕ್ತಾ ಇರ್ತಾನೆ. ಸೊ ಒಂದು ದಿನ ಇವರಿಬ್ರು ಮುಂದೆ, ಅಂದ್ರೆ ಏಬಲ್ ಅಂಡ್ ಕೇನ್ ನ ಮುಂದೆ ದೇವ್ರು ಬಂದು ನನ್ ಸಲುವಾಗಿ ಏನಾದ್ರೂ ಕೊಡಿ, ಏನಾದ್ರೂ ಸ್ಯಾಕ್ರಿಫೈಸ್ ಕೊಡಿ ಅಂತ ಕೇಳ್ತಾರೆ. ಆಗ ಏಬಲ್ ಏನ್ ಮಾಡ್ತಾನೆ, ತನ್ನ ಹತ್ರ ಸಾಕಿರುವಂತಹ ಕುರಿಗಳೇನಿರ್ತಾವೋ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್, ಲೈಕ್ ಯಾವ್ದನ್ನ ಕುಕ್ ಮಾಡಿ ತಿಂದ್ರೆ ಅದ್ರ ಮಾಂಸ ತುಂಬಾ ಟೇಸ್ಟಿ ಆಗಿರುತ್ತೋ ಆ ಒಂದು ಕುರಿನ ಪಿಕ್ ಮಾಡಿ ಅದನ್ನ ದೇವ್ರಿಗೆ ಕೊಡ್ಲಿಕ್ಕೆ ಮುಂದೆ ಬರ್ತಾನೆ. ಇನ್ನೊಂದು ಕಡೆ ಕೇನ್ ಏನಿದ್ನೋ ಅವನ್ ಹಂಗ್ ಮಾಡಲ್ಲ. ಅವನ್ ಏನ್ ಮಾಡ್ತಾನೆ, ತನ್ನ ಬೆಳೆದಿರುವಂತಹ ಬೇಳೆಯಲ್ಲಿ ಒಂದಿಷ್ಟು ಭಾಗನ ತಂದು ದೇವ್ರಿಗೆ ಕೊಡ್ತಾನೆ. ಅದ್ರಲ್ಲಿ ಬೆಸ್ಟ್ ಯಾವ್ದು, ವೇಸ್ಟ್ ಯಾವ್ದು ಅದೆಲ್ಲ ಅವ್ನು ನೋಡಲ್ಲ, ಜಸ್ಟ್ ದೇವ್ರು ಕೇಳಿದ್ರು ಅಂತ ತಂದು ಕೊಡ್ತಾನೆ ಅಷ್ಟೇ. ಸೊ ಈಗ ಒಂದು ಕಡೆ ಏಬಲ್ ಒಂದು ಕುರಿ ಮರಿನ ತಂದು ಇಟ್ಟಿರ್ತಾನೆ, ಇನ್ನೊಂದು ಕಡೆ ಕೇನು ಒಂದಿಷ್ಟು ತಾನು ಬೆಳೆದಿರುವಂತಹ ಬೇಳೆನ ತಂದು ಇಟ್ಟಿರ್ತಾನೆ. ಈಗ ಎರಡರಲ್ಲಿ ದೇವ್ರು ಯಾವ್ದಾದ್ರು ಒಂದನ್ನ ಪಿಕ್ ಮಾಡ್ಬೇಕಿರುತ್ತೆ. ಸೊ ದೇವ್ರು ಏನ್ ಮಾಡ್ತಾರೆ, ಏಬಲ್ ನ ಸ್ಯಾಕ್ರಿಫೈಸ್, ಅವನೇನು ಒಂದು ಒಳ್ಳೆ ಕುರಿ ಮರಿನ ತಂದು ಕೊಟ್ಟಿರ್ತಾನೋ ಅದನ್ನ ದೇವ್ರು ಅಕ್ಸೆಪ್ಟ್ ಮಾಡ್ತಾರೆ. ಕೇನ್ ತಂದು ಕೊಟ್ಟಿರುವಂತಹ ಬೇಳೆನ ದೇವ್ರು ಅಕ್ಸೆಪ್ಟ್ ಮಾಡಲ್ಲ. ಕೇನ್ ಕೊಟ್ಟಿರುವಂತಹ ಆಫರಿಂಗ್ ನ ದೇವ್ರು ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಬೈಬಲ್ ಅಲ್ಲಿ ಎಲ್ಲೂ ಪರ್ಟಿಕ್ಯುಲರ್ ಆಗಿ ರೀಸನ್ ಮೆನ್ಷನ್ ಇಲ್ಲ. ಬಟ್ ಮೇಲ್ನೋಟಕ್ಕೆ ಗೊತ್ತಾಗೋದೇನು ಅಂತಂದ್ರೆ ಏಬಲ್ ತುಂಬಾ ಒಳ್ಳೆ ಮನ್ಸಿಂದ ಕೊಟ್ಟಿದ್ದ, ಆದ್ರೆ ಕೇನ್ಗೆ ಮನ್ಸಿರ್ಲಿಲ್ಲ. ಈಗ ಕೇನ್ಗೆ ಇದೊಂಥರ ಇನ್ಸಲ್ಟಿಂಗ್ ಫೀಲ್ ಆಗುತ್ತೆ, ಅವನಿಗೊಂಥರ ಜೆಲಸಿ ಬರುತ್ತೆ. ಸೊ ಕೇನ್ ಏನ್ ಮಾಡ್ತಾನೆ, ತನ್ನ ತಮ್ಮ ಏಬಲ್ ನ ಸೈಡ್ ಕರ್ಕೊಂಡು ಹೋಗಿ ಅವನಿಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಅಂಡ್ ಆಸ್ ಪರ್ ಬೈಬಲ್ ಇಟ್ ವಾಸ್ ದ ಫಸ್ಟ್ ಕ್ರೈಮ್, ಅಂದ್ರೆ ಈ ಭೂಮಿ ಮೇಲೆ ನಡೆದಂತಹ ಮೊದಲನೇ ಕ್ರೈಮ್, ಮೊದಲನೇ ಮರ್ಡರ್ ಏಬಲ್ದು. ಸೊ ಏಬಲ್ ನ ಮರ್ಡರ್ ಮಾಡಾದ್ಮೇಲೆ ಕೇನ್ ತನ್ನ ಪಾಡಿಗೆ ತನ್ನ ಲೈಕ್ ಏನು ಆಗೇ ಇಲ್ಲ ಅನ್ನೋ ರೀತಿ ತನ್ನ ಪಾಡಿಗೆ ತನ್ನ ಹೊಲದ ಕೆಲಸ ಮಾಡ್ಕೊಂಡಿರ್ತಾನೆ. ಆಗ ಮೇಲೆ ಆಕಾಶದಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂಡ್ ಅವರು ಕೇನ್ ಹತ್ರ ಕೇಳ್ತಾರೆ, ಎಲ್ಲಿ ನಿನ್ ತಮ್ಮ ಕಾಣಿಸ್ತಿಲ್ವಲ್ಲ ಅಂತ. ಅದಕ್ಕೆ ಕೇನ್ ಹೇಳ್ತಾನೆ, ಹಂಗೇನ್ ಗೊತ್ತು ಅವ್ನು ಎಲ್ಲಿದಾನೋ, ನಾನೇನ್ ಯಾವಾಗ್ಲೂ ಅವ್ನು ನೋಡ್ಕೊಂಡಿರೋದಕ್ಕೆ ಅವ್ನ ಗಾರ್ಡಿಯನ ಅಂತ ಉಲ್ಟಾ ಮಾತಾಡ್ತಾನೆ. ದೇವ್ರ
ದೇವ್ರಿಗೆ ಆಲ್ರೆಡಿ ನಡೆದಿರೋ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಆದ್ರೂ ಸುಮ್ನೆ ಕೇನಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ದೇವ್ರ ಹತ್ರ ಕೇಳಿರ್ತಾರ. ಬಟ್ ಯಾವಾಗ ಕೇನ್ ಹತ್ರ ಉಲ್ಟಾ ಮಾತಾಡೋದ್ನೋ ಆಗ ದೇವ್ರಿಗೆ ಕೋಪ ಬಂದು ಅವರನ್ನು ಶಾಪ ಹಾಕ್ತಾರೆ. ನಿನ್ ತಮ್ಮ ಏಬಲ್ ಜೊತೆ ನೀನ್ ಏನ್ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಮಾಡಿರುವಂತಹ ಕೃತ್ಯದಿಂದ ನಿನ್ ತಮ್ಮ ಏಬಲ್ ನ ಸಾಯಿಸಿ ಅವನ್ ರಕ್ತನ ನೆಲದ ಮೇಲೆ ಸುರಿಸಿದ್ಯಾ, ಅದರಿಂದ ಆ ನೆಲಕ್ಕೆ ಕಳಂಕ ಅಂಟಿದೆ. ಸೊ ಇನ್ಮೇಲೆಯಿಂದ ಈ ಭೂಮಿ ಮೇಲೆ ನೀನ್ ಏನೇ ಬೆಳೆಸೋದಕ್ ಟ್ರೈ ಮಾಡಿದ್ರು ಅದು ಬೆಳೆಯಲ್ಲ. ಅಂಡ್ ಇನ್ ಮುಂದೆ ನೀನ್ ನನ್ನ ಕಣ್ಣಿಗೂ ಕಾಣಿಸ್ಕೋಬಾರ್ದು, ನಿಂದ ಅಲೆಮಾರಿ ಜೀವನ ಅಂತ ಹೇಳಿ ಶಾಪ ಹಾಕ್ತಾರೆ. ಇದನ್ ಕೇಳಿಸ್ಕೊಂಡು ಕೇನ್ ತುಂಬಾ ಜೋರಾಗಿ ಅಳ್ಲಿಕ್ ಸ್ಟಾರ್ಟ್ ಮಾಡ್ತಾನೆ. ದೇವ್ರೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಂತೆಲ್ಲ ಡ್ರಾಮಾ ಮಾಡ್ತಾನೆ. ನೀವು ಹೇಳಿರೋ ಪ್ರಕಾರ ನಂದು ಅಲೆಮಾರಿ ಜೀವನನೇ ಅನ್ಕೊಳ್ಳಿ, ನಾನು ಅಲ್ದಾಡ್ತಾ ಇರ್ತೀನಿ, ಆದ್ರೆ ಯಾರಾದ್ರೂ ಏಬಲ್ ನ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ನನ್ನನ್ನು ಬಂದು ಸಾಯಿಸ್ಬಿಟ್ರೆ ಸೊ ಅದರಿಂದ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊತಾನೆ. ಆಗ ದೇವ್ರು ಕೇನ್ ಮೇಲೆ ಕರುಣೆ ತೋರಿಸಿ, ಆಯ್ತು ಸರಿ, ನೀನ್ ನಿನ್ ಶಿಕ್ಷೆನ ಅನುಭವಿಸು, ನೀನ್ ಅಲೆಮಾರಿ ಜೀವನನ ಶುರು ಮಾಡು, ಆದ್ರೆ ನಿನ್ ತಂಟೆಗೆ ಯಾರೂ ಬರ್ದೇ ಇರೋ ರೀತಿ ನಾನ್ ನೋಡ್ಕೊಂತೀನಿ ಅಂತ ಕೇನ್ ಬಾಡಿ ಮೇಲೆ ಏನೋ ಮಾರ್ಕ್ಸ್ ಮಾಡ್ತಾರೆ ಅಂತ ಗಾಡ್. ದೇವ್ರು ಕೇನ್ ಬಾಡಿ ಮೇಲೆ ಮಾಡಿದಂತಹ ಆ ಮಾರ್ಕ್ ಯಾವ ತರ ಇರುತ್ತೆ, ಬಾಡಿನ ಯಾವ ಪಾರ್ಟ್ ಮೇಲೆ ಇರುತ್ತೆ ಅದೆಲ್ಲ ಬೈಬಲ್ ಅಲ್ಲಿ ಎಲ್ಲೂ ಮೆನ್ಷನ್ ಇಲ್ಲ. ಜಸ್ಟ್ ಮೆನ್ಷನ್ ಇರೋದೇನು ಅಂದ್ರೆ ಯಾರು ಕೇನ್ ನ ತಂಟೆಗೆ ಬರಬಾರ್ದು ಅನ್ನೋ ರೀತಿ ದೇವ್ರು ಅವ್ನ ಬಾಡಿ ಮೇಲೆ ಮಾರ್ಕ್ಸ್ ಮಾಡಿರ್ತಾರೆ ಅಂತ. ಇಫ್ ಇನ್ ಕೇಸ್ ಕೇನ್ ನ ಬಾಡಿ ಮೇಲೆ ಇದ್ದಂತಹ ಆ ಮಾರ್ಕ್ಸ್ ನೋಡಿನೂ ಯಾರಾದ್ರೂ ಕೇನ್ ನ ಸಹವಾಸಕ್ಕೆ ಬಂದ್ರೆ ಅವರು 7ರಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಹೇಳಿ ದೇವ್ರು ಹೋಗ್ಬಿಡ್ತಾರ. ದೆನ್ ಕೇನ್ ನ ಅಲೆಮಾರಿ ಜೀವನ ಶುರು ಆಗುತ್ತೆ. ಅವ್ನ್ ಸುಮಾರು ವರ್ಷಗಳು ಒಬ್ನೇ ಆಡ್ತಾ ಇರ್ತಾನೆ. ಈಗ ಈ ಕಡೆ ಒಬ್ಬ ಕುರುಡು ರಾಜ ಇರ್ತಾನೆ, ಅವನ ಹೆಸರು ಲೆಮಾರ್ಕ್ ಅಂತ. ಅವನೊಂದು ದಿನ ಒಂದು ಚಿಕ್ಕ ಹುಡುಗನ್ ಕರ್ಕೊಂಡು ಕಾಡಲ್ಲಿ ಬೇಟೆಗೆ ಅಂತ ಹೋಗ್ತಾನೆ. ಲೆಮಾರ್ಕ್ ಕುರುಡ, ಅವನ್ ಕಣ್ಣೆ ಕಾಣಿಸಲ್ಲ, ಅಂತದ್ರಲ್ಲಿ ಅವ್ನ್ ಬೇಟೆ ಹೆಂಗ್ ಮಾಡಕ್ಕಾಗುತ್ತೆ. ಸೊ ಅದಕ್ಕೆ ಅವನು ಹುಡುಗನ್ ಹೇಳ್ತಾನೆ, ಲೈಕ್ ನೀನು ಯಾವ್ದಾದ್ರು ಪ್ರಾಣಿ ಕಾಣಿಸುತ್ತಾ ನೋಡು, ಇಫ್ ಇನ್ ಕೇಸ್ ಯಾವ್ದಾದ್ರು ಪ್ರಾಣಿ ಕಾಣಿಸ್ತು ಅಂದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಕ್ಲಾಪ್ ಮಾಡು, ನನ್ನ ಒಂದು ಕ್ಲಾಪ್ ಸೌಂಡ್ ಎಲ್ಲಿಂದ ಬಂತು ಆ ಕಡೆ ಬಾಣ ಬಿಡ್ತೀನಿ ಅಂತ ಈ ತರ ಒಂದು ಡೀಲ್ ಆಗುತ್ತಾ. ಆ ಚಿಕ್ಕ ಹುಡುಗನ್ಗೆ ಏನೋ ಒಂದು ಪ್ರಾಣಿ ರೀತಿ ಕಾಣಿಸುತ್ತಾ. ಸೊ ಅವನು ಕ್ಲಾಪ್ ಮಾಡ್ತಾನೆ. ಕ್ಲಾಪ್ ಮಾಡಿದ ತಕ್ಷಣ ಲೆಮಾರ್ಕ್ ಆ ಕಡೆಗೆ ಒಂದು ಬಾಣ ಬಿಡ್ತಾರೆ. ಅಂಡ್ ಆ ಬಾಣ ಸೀದಾ ಹೋಗಿ ಆ ಪ್ರಾಣಿಗೆ ಕಚ್ಕೊಂಡು ಆ ಪ್ರಾಣಿ ಅಲ್ಲೇ ಸತ್ ಹೋಗುತ್ತಾ. ಸೊ ಕುರುಡು ರಾಜನ್ ಜೊತೆ ಏನ ಹುಡುಗ ಇದ್ನೋ ಅವನು ಹೋಗಿ ನೋಡ್ತಾನೆ ಆ ಪ್ರಾಣಿ ಯಾವುದು ಏನು ಅಂತ. ಸ್ವಲ್ಪ ಹತ್ರ ಹೋಗಿ ನೋಡ್ತಾನೆ. ಹತ್ರ ಹೋಗಿ ನೋಡಾದ್ಮೇಲೆ ಗೊತ್ತಾಗುತ್ತೆ ಅದು ಯಾವುದೇ ಕಾಡು ಪ್ರಾಣಿ ಅಲ್ಲ, ಅದು ಒಬ್ಬ ಮನುಷ್ಯ. ಅಂಡ್ ಅದು ಕೇನ್ ಅಂತ. ಬೈಬಲ್ ಅಲ್ಲಿ ಏನ್ ಇದ್ರ ಬಗ್ಗೆ ಎಲ್ಲ ಉಲ್ಲೇಖನೆ ಬರುತ್ತೋ ಇದೆಲ್ಲ ನೀವು ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 5000 ಇಯರ್ಸ್ ಹಳೇದು. ಅಂಡ್ ಈಗ ಪ್ರೆಸೆಂಟ್ ಬನ್ನಿ, ಏನ ಒಂದು ಓಡ್ಸಿನ ಮಮ್ಮಿ ಸಿಕ್ಕಿದ್ಯೋ, ಏನ ಒಂದು ಡೆಡ್ ಬಾಡಿನ ಡಿಸ್ಕವರಿ ಆಯ್ತೋ, ಅದನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಗೊತ್ತಾಗಿದ್ದೇನೋ ಆ ಒಂದು ಮಮ್ಮಿ, ಆ ಒಂದು ಡೆಡ್ ಬಾಡಿ 5300 ವರ್ಷಗಳ ಹಳೇದು ಅಂತ. ಸೊ ಇಲ್ಲಿ ಡೇಟ್ಸ್ ಲೈಕ್ ಕೇನ್ ಸತ್ ಹೋಗಿದ್ದು ಅಂಡ್ ಆ ಒಂದು ಡೆಡ್ ಬಾಡಿ ಸತ್ ಹೋಗಿರೋದು ಡೇಟ್ಸ್ ಆಲ್ಮೋಸ್ಟ್ ಮ್ಯಾಚ್ ಆಗ್ತಿದೆ. ಅಂಡ್ ಬೈಬಲ್ ನ ಸ್ಟೋರಿಯಲ್ಲಿ ಏನ್ ಕೇನ್ ನ ಬಾಡಿ ಮೇಲೆ ಮಾರ್ಕ್ಸ್ ಇದ್ವು ಅಂತ ಬರುತ್ತೋ, ನೀವ್ ಈ ಕಡೆ ಆ ಸಿಕ್ಕಿರುವಂತಹ ಡೆಡ್ ಬಾಡಿ ಆ ಮಮ್ಮಿ ಮೇಲೆ ನೋಡಿದ್ರೆ ಅದ್ರ ಮೇಲೇನು ಮಲ್ಟಿಪಲ್ ಮಾರ್ಕ್ಸ್ ಇರ್ತವೆ. ಅಂಡ್ ಸ್ಟೋರಿ ಪ್ರಕಾರ ಕೇನ್ ಸತ್ತಿದ್ದು ಆ ಕುರುಡು ರಾಜ ಆ ಲೆಮಾರ್ಕ್ ಬಿಟ್ಟಂತಹ ಬಾಣ ಬಂದು ತಗ್ಲಿ. ಅಂಡ್ ಈ ಕಡೆ ಆ ಡೆಡ್ ಬಾಡಿ ಆ ಮಮ್ಮಿ ಏನ್ ಸಿಕ್ಕಿದ್ಯೋ ಅದ್ರದ್ದು ಅನಲೈಸ್ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ಏನು, ಹೌದು ಈ ವ್ಯಕ್ತಿ ಸತ್ತಿದ್ದು ಅವನ್ ಬೆನ್ ಹಿಂದೆ ಬಾಣ ತಗ್ಲಿ ಅಂತ. ಇನ್ನು ಸ್ಟೋರಿಲಿ ದೇವ್ರು ಹೇಳಿರ್ತಾರೆ ಲೈಕ್ ಕೇನ್ ನ ಬಾಡಿ ಮೇಲಿರುವಂತಹ ಮಾರ್ಕ್ಸ್ ನ ನೋಡಿನೂ ಸಹ ಯಾರಾದ್ರೂ ಕೇನ್ ನ ಸಹವಾಸಕ್ಕೆ ಬಂದ್ರೆ ಅವರು 7ರಷ್ಟು ಕಷ್ಟ ಅನುಭವಿಸ್ತಾರೆ ಅಂತ. ಸೊ ಯಾವಾಗ ಇಲ್ಲಿ ಆ ಡೆಡ್ ಬಾಡಿ ಸಿಕ್ತೋ, ಯಾವಾಗ ಆ ಮಮ್ಮಿನ ಡಿಸ್ಕವರಿ ಆಯ್ತೋ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 7 ಡೆತ್ಸ್ ಆಯ್ತು. ಸೊ ಇಷ್ಟೊಂದು ಸಿಮಿಲಾರಿಟೀಸ್ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಾ ಇದೆ. ಬೈಬಲ್ ಅಲ್ಲಿ ಇರುವಂತಹ ಆ ಕೇನ್ ನ ಸ್ಟೋರಿಗೂ ಅಂಡ್ ಇಲ್ಲಿ ಸಿಕ್ಕಿರುವಂತಹ ಆ ಡೆಡ್ ಬಾಡಿ ಆ ಮಮ್ಮಿಗೂ ಏನೋ ಒಂದು ಲಿಂಕ್ ಇದೆ ಅಂತ ಅನ್ಸುತ್ತೆ. ಅಂಡ್ ಇದು ಜಸ್ಟ್ ಒಂದು ಕಾನ್ಸ್ಪಿರಸಿ ಥಿಯರಿ. ನನ್ಗೆ ಇದು ಯಾಕೋ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಹಾಗಾಗಿ ನಿಮ್ ಹತ್ರ ಶೇರ್ ಮಾಡ್ದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ಇದೆಲ್ಲ ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಥವಾ ವಿಧಿಯ ಆಟನ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಅಂಡ್ ಆದಷ್ಟು ಇದನ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಓಕೆ ದೆನ್ ಇದಾಗಿತ್ತು ದ ಕರ್ಸ್ ಆಫ್ ಐಸ್ ಮಮ್ಮಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.